ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ಬೆಲೆ ಬರೆ ಜೊತೆಗೆ ಸಿಲಿಂಡರ್ ಸಂಕಷ್ಟವೂ ಕೂಡ ಗ್ರಾಹಕರಿಗೆ ಎದುರಾಗಿದೆ. ಹಾಸನದಲ್ಲಿ ಇನ್ನೂ ನಿಲ್ತಾ ಇಲ್ಲ ಗ್ಯಾಸ್ ರಗಳೆ. ಬೆಳಗ್ಗೆನೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯ್ತು. ಅದ್ರ ಮಧ್ಯೆ ಈಗ ಸಿಲಿಂಡರ್ ಸಿಗ್ತಾ ಇದೆಯಾ ಅಂತ ನೋಡಿದಾಗ ಗೃಹ ಬಳಕೆ ಸಿಲಿಂಡರ್ಗಾಗಿ ಎಷ್ಟು ಮಹಿಳೆಯರು ಕ್ಯೂ ನಿಂತರೂ ಕೂಡ ಸಿಗ್ತಾ ಇಲ್ಲ. ರಾತ್ರಿ ಇಡೀ ಕಾದ್ರೂ ಕೂಡ ಅಡುಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಆಲೂರು ಭಾರತ್ ಗ್ಯಾಸ್ ಕಚೇರಿ ಎದುರು ಜಮಾಯಿಸಿದಂತ ಗ್ರಾಹಕರು ದಿನನಿತ್ಯ ಕೆಲಸ ಬಗ್ಸಿ ಬಿಟ್ಟು ಕ್ಯೂನಲ್ಲಿ ನಿಂತರೂ ಕೂಡ ನೂರಾರು ಜನರು ಬಂದು ಕಾಯ್ತಾ ಇದ್ರು ಸಿಲಿಂಡರ್ ಸಿಗ್ತಾ ಇಲ್ಲ. ತಲೆ ಮೇಲೆ ಗ್ಯಾಸ್ ಹೊತ್ತು ಕಣ್ಣೀರ್ ಹಾಕ್ತಿದ್ದಾರೆ ಮಹಿಳೆಯರು. ಗ್ರಾಹಕರನ್ನ ಬಿಟ್ಟು ಹೋಟೆಲ್ನವರಿಗೆ ಕೊಡ್ತಿದ್ದಾರಂತೆ. ಅದಕ್ಕೆ ಆಕ್ರೋಶ ವ್ಯಕ್ತವಾಗ್ತಿದೆ. ಹೆಚ್ಚಿನ ಹಣಕ್ಕೆ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಇದೆ. ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಬೇಕು ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಅಧಿಕಾರಿಗಳು ಬಂದರೂ ಕೂಡ ಅವರ ಆಕ್ರೋಶದ ಕಟ್ಟೆ ಒಡೆದಿದೆ. ನೋಡಿ, ತಲೆ ಮೇಲೆ ಸಿಲಿಂಡರ್ ಹೊತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹ ಬಳಕೆಗೆ ಕೊಡಬೇಕಾಗಿರುವಂತ ಸಿಲಿಂಡರ್ಗಳನ್ನ ಕಮರ್ಷಿಯಲ್ಗೆ ಹೋಟೆಲ್ಗಳಿಗೆ ಕೊಡ್ತಿದ್ದಾರೆ ಎನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಈ OTP ಯಾವಾಗ ಸಿಲಿಂಡರ್ ಅದಕ್ಕಿಂತ ಮುಂಚೆ OTP ಗೊತ್ತಾಯ್ತು. ಅದೆಲ್ಲ ಗೊತ್ತಾಗಿ ನಿನ್ನೆ ನಾನೆಲ್ಲ ಮಾಡಿ ಸರಿ ಮಾಡಿದೀನಿ. ಇನ್ ಮುಂದೆ ನೀವು OTP ನಮಸ್ತೆ OTP ನೀವು ಯಾವಾಗ ಸಿಲಿಂಡರ್ ತಗೋದ್ರೆ ಆಗ್ಲೇ ಕೊಡ್ಬೇಕು. ಮುಂಚೆ OTP ಕೊಡಕ್ ಹೋಗ್ಬೇಡಿ. ಯಾರು ಗೊತ್ತಾಯ್ತು. ಅದೆಲ್ಲ ಗೊತ್ತಾಗಿ ನಿನ್ನೆ ನಾನೆಲ್ಲ ಮಾಡಿ ಸರಿ ಮಾಡಿದೀನಿ. ಇನ್ ಮುಂದೆ ನೀವು OTP ನಮಸ್ತೆ OTP ನೀವು ಯಾವಾಗ ಸಿಲಿಂಡರ್ ತಗೋದ್ರೆ ಆಗ್ಲೇ ಕೊಡ್ಬೇಕು. ಮುಂಚೆ OTP ಕೊಡಕ್ ಹೋಗ್ಬೇಡಿ. ಯಾರು ಬುಕಿಂಗ್ ಮಾಡಿದ್ರೆ ಬುಕಿಂಗ್ ಮುಂಚೆನೆ ನನ್ನ OTP ಬರ್ದು ಡೆಲಿವರಿ ಆಗಿದೆ. ಲಾಸ್ಟ್ ಟೈಮ್ ಈ ಟೈಮ್ ಬುಕಿಂಗ್ ಆಗಿದೆ. 45 days ಗೌರ್ಮೆಂಟ್ ಹೇಳ್ತೀನಿ 40 ದಿನ ಮುಂದೆ ಬುಕಿಂಗ್ ಮಾಡ್ಕೊಳ್ಳಿ ಅಂತ. ಅದಾದ್ಮೇಲೆ 10 days 15 days ಯಾಕೆ ವೇಟ್ ಮಾಡ್ಬೇಕು ನಾನು? ಅವರು ಶೆಡ್ಯೂಲ್ ಮಾಡಿದ್ಮೇಲೆ ಮತ್ತೆ ಯಾಕೆ ವೇಟ್ ಮಾಡ್ಬೇಕು ನಾವು? ಇಲ್ಲಿ ನೋಡಿದ್ರೆ ನಿಮ್ ಡೇಟ್ ಆಗಿಲ್ಲ ಅಂತ. ಯಾಕಾಗಿರಲ್ಲ? 45 days ಗೌರ್ಮೆಂಟ್ ಏನು ಶೆಡ್ಯೂಲ್ ಮಾಡ್ತು ಅದ್ರ ಕಡೆ ಪ್ರೊಟೋಕಾಲ್ ಫಾಲೋ ಅಪ್ ಮಾಡಬೇಕು. ಮಾಡೋದಿಲ್ಲ. 10 ದಿನ ವೇಟ್ ಮಾಡಿ 20 days ವೇಟ್ ಮಾಡಿ ಯಾಕೆ ವೇಟ್ ಮಾಡ್ತೀವಿ ನಾವು? ಯಾಕೆ ವೇಟ್ ಮಾಡ್ಬೇಕು ನಾವು? ಇಲ್ಲ ಹೇಳ್ಬೇಕು 60 ದಿನಕ್ಕೆ ಗ್ಯಾಸ್ ತಗೊಳ್ಳಿ, ಇಲ್ಲ 80 ದಿನ ತಗೊಳ್ಳಿ, ಇಲ್ಲ 30 ದಿನ ತಗೊಳ್ಳಿ ಹೇಳ್ಬೇಕು. ನಾವು ಅಲ್ಲಿ ಬುಕಿಂಗ್ ಮಾಡಿ ಆನ್ಲೈನ್ BPCL ಆ್ಯಪ್ ಅಲ್ಲಿ ಮತ್ತೆ ಇವತ್ತು ಬಂದು ಟೋಕನ್ ತಗೋಬೇಕು. ಏನಕ್ಕಿದು? ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸರಿ ಇಲ್ಲ, ತಹಶೀಲ್ದಾರ್ ಜವಾಬ್ದಾರಿ ಇಲ್ಲ, MLAಗಳು ಅವರವರ ಪ್ರಪಂಚ ಮುಳುಗೋಗಿರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಅವ್ರದ್ದು ಅವರು ಲೂಟಿ ಮಾಡಬೇಕು, ಅವ್ರ ವ್ಯವಹಾರಗಳು ತಂಡಗಳು ಇರ್ತವೆ. ಜನಗಳ ಸಮಸ್ಯೆನ ಬಗೆಹರಿಸಿ ಯೋಚನೆ ಮಾಡೋದಿಲ್ಲ. ಇಂಥ ಸರ್ ಒಂದು ತಿಂಗಳಾಯ್ತು, ಇಲ್ಲಿ 1.5 ತಿಂಗಳು ನಾನು ಗ್ಯಾಸ್ ಬುಕ್ ಆಗಿ 10/26 ಗ್ಯಾಸ್ ಬುಕ್ ಆಗಿರೋ ನಂದು. ಆಟೋ ಡ್ರೈವರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಬಂದು ಗಲಾಟೆ ಮಾಡೋದೆ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ 7 ಗಂಟೆ ಬನ್ನಿ 8 ಗಂಟೆ ಬನ್ನಿ ಫೋನ್ ಮಾಡಿರ್ತಾರೆ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸುಮಾರು ಈಗ ಆಲೂರು ತಾಲೂಕು ಬಿಟ್ರೆ ಇನ್ನೆಲ್ಲೂ ಈ ತರ ಸಮಸ್ಯೆ ಆಗ್ತಿಲ್ಲ. ಇವರೆಲ್ಲ ಹೋಟ್ಲ್ಗಳಿಗೆ ಯಾರು ಇರ್ಬೇಕು ಅಲ್ಲಿಗೆ ದೊಡ್ಡ ದೊಡ್ಡವರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನ ಬುಕ್ ಮಾಡಿ ಮಾರ್ತಾವ್ರೆ. ಸುಮಾರು 1 ತಿಂಗಳಾಯ್ತು ಇಲ್ಲಿ ಈ ತರ ಜನಗಳು ಕ್ಯೂ ನಿಂತ್ಕೊಂಡು ಈ ತರ ಬರ್ತಾ ಇರ್ತಿರೋದು. ಹಳ್ಳಿಯಿಂದ ಜನಗಳು ಆಟೋ ಮಾಡ್ಕೆ ಬರ್ತಾರೆ, ಬೈಕ್ ತಗೊಂಡು ಬೇರೆ ಬೈಕ್ ತಗೊಂಡ್ಬರ್ತಾರೆ. ಎಷ್ಟೋ ಜನ ಬಿದ್ದು ಎದ್ದು ಏಟ್ ಮಾಡ್ಕೊಂಡಿದ್ದು ಇದಾರೆ ಗ್ಯಾಸಿಗಾಗಿ ಬಂದು. ದಯಮಾಡಿ ಇದನ್ನ ಏಜೆನ್ಸಿನ ಚೇಂಜ್ ಮಾಡ್ಬೇಕು, ಇಲ್ಲಿ ಆಟೋದಾರಗಳ ಎಲ್ಲರೂ ಚೇಂಜ್ ಮಾಡ್ಬೇಕು. ಸಮಸ್ಯೆನ ತಹಸೀಲ್ದಾರ್ ಬಂದು ಇಟ್ಕೊಂಡು ಇದನ್ನ ಬಗೆಹರಿಸಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಚೇತನ್, ಏನಿದು ರಗಳೆ? 1 ತಿಂಗಳಿಂದಾನೂ ಕೂಡ ಸಿಲಿಂಡರ್ ಸಮಸ್ಯೆ ಬಗೆಹರಿತಿಲ್ಲ ಅಂತಿದ್ದಾರೆ ಗ್ರಾಹಕರು. ಏಜೆನ್ಸಿ ಅವರನ್ನೇ ಚೇಂಜ್ ಮಾಡಿ ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತಿದೆ. ಸಮಸ್ಯೆ ಬಗೆಹರಿಯೋ ಲಕ್ಷಣ ಕಾಣಿಸ್ತಿಲ್ವಾ? ಏನ್ ಕತೆ ಅಂತ? ಖಂಡಿತ ಸೌಖ್ಯ. ಹಾಸನದಲ್ಲಿ ಯಾಕೋ ಗ್ಯಾಸ್ ರಗಳೆ ನಿಲ್ತಾನೆ ಇಲ್ಲ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಂತೂ ಗ್ಯಾಸ್ ಸಮಸ್ಯೆ ಹೆಚ್ಚುತ್ತಾನೆ ಹೋಗ್ತಾ ಇದೆ. ಹಾಗಾಗಿ ಸಿಲಿಂಡರ್ ಏಜೆನ್ಸಿ ಬಳಿ ಗ್ರಾಹಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಏಜೆನ್ಸಿಯನ್ನ ಬದಲಾವಣೆ ಮಾಡಿ ನಮಗೆ ಸಿಲಿಂಡರ್ಗೆ ಸಮಸ್ಯೆ ಆಗಿದೆ ಅನ್ನೋ ಮಾತನ್ನ ಏನು ಸ್ಥಳೀಯ ಶಾಸಕರು ಸಿಮೆಂಟ್ ಮಂಜು ಏನಿದ್ದಾರೆ ಅವ್ರ ಹತ್ರ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಏನು ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಈಗಾಗಲೇ ಜನ ಮುಗಿಬಿದ್ದಿರ್ತಕ್ಕಂಥದ್ದು. ಅಂದ್ರೆ ಆಟೋ ಚಾಲಕರು ಮತ್ತೆ ಗ್ರಾಹಕರಿಗೆ ಸಿಲಿಂಡರ್ ಸಿಗದೆ ಹೋಟೆಲ್ ಹಾಗೂ ಪಾನಿಪುರಿ ಅಂಗಡಿಗಳಿಗೂ ಮಾರಾಟವಾಗ್ತಾ ಇದೆ. ಅಂದ್ರೆ
ಏನು ಡೊಮೆಸ್ಟಿಕ್ ಸಿಲಿಂಡರ್ ಬೇರೆ ಕಡೆ ಕಮರ್ಷಿಯಲ್ ಸೇಲ್ ಮಾಡ್ತಿದ್ದಾರೆ ಅನ್ನೋ ಮಾತನ್ನ ಅವರು ಹೊರ ಹಾಕ್ತಿರ್ತಕ್ಕಂಥದ್ದು. ಅಂದ್ರೆ ಸಿಲಿಂಡರ್ಗಾಗಿ ಈಗಾಗಲೇ ಹೆಚ್ಚಿನ ಹಣಕ್ಕೆ ಅದನ್ನ ಮಾರಾಟ ಮಾಡ್ಲಾಗ್ತಾ ಇದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಹತ್ರ ಗಮನ ಹರಿಸ್ಬೇಕು. ನಮಗೆ ಸಿಲಿಂಡರ್ಗೆ ಸಮಸ್ಯೆ ಆಗ್ತಾನೆ ಇದೆ, ಈ ಸಮಸ್ಯೆ ಮುಕ್ತಿ ಯಾವಾಗ ಅನ್ನೋ ಮಾತನ್ನ ಅವ್ರು ಹೇಳ್ತಿರ್ತಕ್ಕಂಥದ್ದು. ಅಂದ್ರೆ ಏನು ಬುಕ್ಕಿಂಗ್ ಆಗಿರುತ್ತೆ, ಆದ್ರೆ ಬುಕ್ಕಿಂಗ್ ಯಾರ್ದ ಬುಕ್ಕಿಂಗಿಗೆ ಯಾರಿಗೋ ಗ್ಯಾಸ್ ಕೊಡ್ತಾ ಇದ್ದಾರೆ. ತಾಲೂಕಿನಲ್ಲಿ ಈ ಸಿಲಿಂಡರ್ ಅಂದ್ರೆ ಏಜೆನ್ಸಿಗಳು ಕಳ್ಳಾಟ ಆಡ್ತಿದ್ಯಾ ಅನ್ನೋ ಮಾತನ್ನ ಅವರು ಹೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಿಗಳು ಕೂಡ ಇದರಲ್ಲಿ ಗ್ಯಾಸ್ ಸಿಬ್ಬಂದಿಗಳಂದ್ರೆ ಏಜೆನ್ಸಿಗಳ ಜೊತೆ ಶಾಮೀಲಾಗಿ ಅಕ್ರಮವಾಗಿ ಗ್ಯಾಸ್ನ ಸಿಲಿಂಡರ್ನ ಮಾರ್ತಾ ಇದ್ದಾರೋ ಅನ್ನೋ ಮಾತನ್ನ ಅವರು ಹೇಳ್ತಿರ್ತಕ್ಕಂಥದ್ದು. ಸದ್ಯ ಈಗಾಗಲೇ ಶಾಸಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಸಮಸ್ಯೆಯನ್ನ ಬಗೆಹರಿಸುವಂತಹ ಭರವಸೆಯನ್ನ ನೀಡಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಚೇತನ್ ಮಾಹಿತಿಗೆ.